ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಮ್ಮ ರಾಜ್ಯದ ಸಂಕ್ಷಿಪ್ತ ಸುದ್ದಿ. ಈ ಸುದ್ದಿ ಏನಪ್ಪ ಅಂದರೆ ಇವತ್ತು ನಾಳೆ ಮತ್ತು ಇವತ್ತು ನಮ್ಮ ಸಂಯುಕ್ತ ಕರ್ನಾಟಕದಲ್ಲಿ ಒಂದು ಹೆಡ್ಡಿಂಗ್ ಹಾಕಿದ್ದಾರೆ. ಸಾಧನಾ ಸಮರ್ಪಣೆ ಸಂಕಲ್ಪ ಅಂತ. ಸಮರ್ಪಣೆ ಸಂಕಲ್ಪ ಅಂತ ಸಂಯುಕ್ತ ಕರ್ನಾಟಕ ಪೇಪರ್ನಲ್ಲಿ ಹಾಕಿದ್ದಾರೆ. ಅದರ ಜೊತೆಗೆ ಎಲ್ಲ ಪತ್ರಿಕೆಗಳಲ್ಲೂ ಸಾಧನಾ ಸಮಾವೇಶ ನಾಳೆ ಅಂತ ಹೇಳ್ತಾ ಇದ್ದಾರೆ. ನಾಳೆನಾರು ಮಾಡಲಿ, ನಾಳಿದ್ದಾರು ಮಾಡಲಿ, ಯಾವತ್ತು ಮಾಡಿದ್ರು ಒಂದೇ. ಜನರ ಹಣನೀಗ ಯಾವ್ಯಾವ ರೀತಿ ದುರುಪಯೋಗ ಮಾಡಬೇಕು ಅನ್ನೋದಕ್ಕೆ ಒಂದು ದಾರಿ ಕಂಡು ಹಿಡ್ಕೊಂಡವ್ರೆ ರಾಜಕಾರಣಿಗಳು. ಜನರ ದುಡ್ಡು ಹಿಂಗೆಲ್ಲ ಈ ರೀತಿ ಖರ್ಚಾಗಬೇಕು, ನಮ್ಮ ಅಡ್ವರ್ಟೈಸ್ ಆಗಬೇಕು, ನಾವು ಯಾವಾಗೂ ಸುದ್ದಿನಲ್ಲಿರಬೇಕು ಅನ್ನೋದು ಕಾಂಗ್ರೆಸ್ನವರು ಅಂತಲ್ಲ, ಎಲ್ಲ ರಾಜಕಾರಣಿಗಳ ನಿಯಮ. ಅರ್ಥ ಆಯ್ತಾ? ಅದರಲ್ಲಿ ಇನ್ನೊಂದು ನಿಯಮ ಏನಪ್ಪ ಆಗಿದೆ ಹೆಂಗಂದರೆ, ಇವತ್ತು ಸಮರ್ಪಣಾ ಸಮಾವೇಶದ ಸಾಧನಾ ಸಮಾವೇಶದ ಇನ್ನೊಂದು ಕಾರ್ಯಕ್ರಮದಲ್ಲಿ ಒಂದೇನಪ್ಪ ಆಗಿದೆ ಹೆಂಗಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಸುದ್ದಿ ಇತ್ತು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರಾಗ ಸುದ್ದಿಗೆ ಹೈಕಮಾಂಡು ತಣ್ಣೀರು ಧಾರೆ ಎರೆದಿದೆಯಂತೆ. ತಣ್ಣೀರು ಧಾರೆ ಹೆಂಗಂದರೆ ಏನಕ್ಕೆ ತಣ್ಣೀರು ಧಾರೆ ಹೆಂಗಂತ ಹೇಳ್ತಾ ಇದ್ದೀನಿ ಅಂದರೆ, ನೀನು ಆಗಬೇಡಪ್ಪ, ನೀನು ಇಲ್ಲಿ ಬೆದರೋ ಬೊಂಬೆ ಆಗಿ ನೀನು ಡೆಲ್ಲಿನಲ್ಲೇ ಕೂತಿರು, ನೀನು ಮುಖ್ಯಮಂತ್ರಿ ಆಗಿಬಿಟ್ಟು ಕರ್ನಾಟಕ ಹೋಗ್ಬಿಟ್ರೆ ನಮಗೆ ಬೆದರೋ ಬೊಂಬೆ ಇರೋಲ್ಲ ಹಂಗಂತ ಮಿಸ್ಟರ್ ಸೋನಿಯಾ ಮೇಡಮು ಹೇಳಿದಾರಂತೆ. ಸೋನಿಯಾ ಮೇಡಮ್ ಹೇಳಿರೋದ್ರಿಂದ ಡಿ ಕೆ ಶಿವಕುಮಾರ್ಗೆ ಒಂದು ಚಿಗುರು ಬಿಟ್ಟೈತೆ. ಏನಂತ, ಅವ್ರನ್ನ ಬಿಟ್ಟರೆ ಈಗ ನೆಕ್ಸ್ಟ್ ಸೋನಿಯಾ ಮೇಡಮೇ ಮಾತಾಡೋರು ಹೆಂಗಂದರೆ ನನ್ನ ವಿಷಯನೇ ಮಾತಾಡೋದು, ನನ್ನೇ ಮುಖ್ಯಮಂತ್ರಿ ಮಾಡೋದು ಅಂತ ಇಲ್ಲಿ ಈ ಕಡೆ ಏನು ಹೇಳ್ತಾರೆ, ದೇವಸ್ಥಾನಗಳಿಗೆಲ್ಲ ಏನು ಹೇಳ್ತಾರಲ್ಲಪ್ಪ ಇವರು ಪತ್ರಕರ್ತರು, ಟೆಂಪಲ್ ರನ್ ಮಾಡ್ತಾ ಇದ್ದಾರಂತೆ. ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಅದೇನೇ ಹೇಳ್ತಾರಲ್ಲ, ಹಂಗೆ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಹೋಗಿ ಪೂಜೆಗಳು ಮಾಡ್ಕೊಂಡಿದ್ರೆ ಏನಪ್ಪ ಸಿಗುತ್ತೆ? ಮೊದಲೇ ಪೂಜೆ ಮಾಡಬೇಕಲ್ವೇನಪ್ಪ, ಅಲ್ವಾ? ಮೊದಲೇ ಪೂಜೆಗಳು ಪುನಸ್ಕಾರಗಳು ಎಲ್ಲ ನಡೆದಿದ್ರೆ ಹೌದಪ್ಪ, ಇವರು ಸದಾ ಕಾಲ ಪೂಜೆ ಪುನಸ್ಕಾರದಲ್ಲೇ ಇರ್ತಾರೆ ಅಂತ ಹೇಳ್ಬೋದು. ನೀವು ಮಾತೆತ್ತರೆ ಮುಸ್ಲಿಮ್ನವ್ರು ಕಂಡ್ರೆ ನಮ್ಮ ಅಣ್ಣ ಅಂತೀರ, ನಮ್ಮ ತಮ್ಮ ಅಂತೀರ. ಅವರು ಏನಾದ್ರು ಬಾಂಬ್ ಹಾಕಿದ್ರೆ ಅವರು ಅವ್ರು ನಮ್ಮವರು, ನೀವೆಲ್ಲ ಅದನ್ನು ಬಿಟ್ಬಿಡಿ ಹಿಂಗಂತೀರ. ಈಗ ನೋಡಿದ್ರೆ ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀರ. ನಿಮ್ಮನ್ನು ಹ್ಯಾಂಗೆ ನಂಬೋದು ಅಂತಲೇ ನಂಗೆ ಅರ್ಥ ಆಗಿಲ್ಲ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ. ಯಾವ ರೀತಿ ನಂಬೋದು, ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋದು ನಮಗೆ ಒಂದು ಅರ್ಥ ಆಗಿಲ್ಲ. ಗ್ಯಾರಂಟಿ ಆಗ್ತೀರಾ ಈಗ ಈ ಸತಿ ಮುಖ್ಯಮಂತ್ರಿ ಆಗೋದಕ್ಕೆ? ಮತ್ತೆ ಏನಾದ್ರೂ ಮೇಲಿಂದ ನಿಮಗೆ ಮೆಸೇಜ್ ಏನಾದ್ರು ಕಳಿಸಿದ್ರಾ? ಮೆಸೇಜ್ ಬಂತು ಅಂತಲೇ ಇಲ್ಲ ಓಡಾಡ್ತಾ ಇದ್ದೀರಾ? ಮೆಸೇಜ್ ಬಂದಿಲ್ಲದೆ ಆದರೂ ಓಡಾಡ್ತೀರಾ, ಕಾರಣ ಏನು ಹೇಳಿ? ಯಾಕೆಂದರೆ ಮಾಡೋಕ್ಕೆ ಏನು ಕೆಲಸ ಇಲ್ವಲ್ಲ ನಿಮಗೆ. ಡಿ ಕೆ ಶಿವಕುಮಾರ್ ಅವರೇ, ಮಾಡೋಕ್ಕೆ ಕೆಲಸ ಇಲ್ವಲ್ಲ ಪಾಪ. ಈಗ ದೇವ್ರ ಇದನ್ನಾರು ಮಾಡಬೇಕಲ್ಲ, ತಿರುಪತಿಗೆ ಹೋಗ್ಬೇಕಾಗತ್ತೆ, ಮತ್ತು ಇನ್ನೊಂದು ಮಾರಮ್ಮನ ದೇವಸ್ಥಾನಕ್ಕೂ ಹೋಗ್ಬೇಕಂತ ನಮ್ಮನಿಗೂ ಹೋಗ್ಬೇಕಾಗತ್ತೆ. ಕಾರಣ ಅಂದರೆ ಕೆಲಸ ಇಲ್ಲ. ಇವ್ರಿಗೆ ಎದುರು ಪಾರ್ಟಿಗಳಿಗೆ ಎದುರಿಸ್ಬೇಕಲ್ಲ ಏನಾದ್ರು ಮಾಡಿ. ನಾನು ನೋಡು ಈಗ ರೆಡಿ ಆಯ್ತಾ ಇದ್ದೀನಿ ಹಂಗೆ ಹಿಂಗೆ ಅಂದ್ಕೊಂಡು. ಆದರೆ ನೀವು ಹೇಳ್ತಾ ಇದ್ರಲ್ಲ ಯಾರಿಗೆ, ಪಾಪ ವಿಜಯ್ಗೆ, ಪ್ರಬುದ್ಧನಲ್ಲ ನೀನು ಅಪ್ರಬುದ್ಧ ಅಂತ ಹೇಳಿ. ಈಗ ನೀವು ನೋಡಿದ್ರೆ ಎಂಥ ಪ್ರಬುದ್ಧರು ಅಂತ, ನೀವೇ ಅಪ್ರಬುದ್ಧರು. ಈ ಥರ ಆಗಿದೆ ನಮ್ಮ ರಾಜ್ಯದ ಸ್ಥಿತಿಗತಿ. ಸಿದ್ದರಾಮಯ್ಯನವರು ಸಾಧನಾ ಸಮಾವೇಶ ಮಾಡೋಕ್ಕೋಗಿ ಅವ್ರನ್ನ ಬಲಪಡಿಸ್ಕೊಳ್ಳೋಕೆ ಏನು ಬೇಕೋ ಅದನ್ನೆಲ್ಲ ತಂತ್ರ ಹುಡುಕ್ತಾ ಇದ್ದಾರೆ. ನಾನೇ ಇನ್ನೊಂದು 5 ವರ್ಷ ಮುಖ್ಯಮಂತ್ರಿ ಆಗಬೇಕು, ಇದನ್ನೀಗ ಹೆಂಗಾರು ಮಾಡಿ ರಾಜ್ಯ ಸರ್ಕಾರದಿಂದ ಇದನ್ನೀಗ ರವಾನೆ ಮಾಡಬೇಕು, ನಾವು ಮಾಡಿದ ಕಾರ್ಯಕ್ರಮ ಅವ್ರಿಗೆ ಪ್ರಚಾರ ಆಗಬೇಕು ಅಂತ. ಮೊನ್ನೆ ಒಂದು ಪ್ರಚಾರ ಮಾಡಿದ್ರಲ್ಲ ಬುರ್ಕಾದ್ದು ಕೇಳಿ ಪಾಪ ಇವರು ಯಾರೋ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಮೆಡಲ್ ಕೊಡ್ತಾರಂತೆ. ಈಗ ನೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ, ಮೆಡಲ್ ಕಳಿಸ್ಕೊಡ್ತೀನಿ, ಅದನ್ನೀಗ ಅವ್ರಿಗೆ ಯಾರಿಗೆ ಸಿದ್ದರಾಮಯ್ಯನ ಬಿಟ್ಟು ಬೇರೆ ಯಾರಿಗೂ ಕೊಡಬೇಡಿ ಹಿಂಗಂತ ಹೇಳೋರಂತೆ. ಬುರ್ಕಾದ್ದು
ಅದೇನೋ ಬುರ್ಕಾದು ಏನೇನೋ ಹೇಳ್ತಾರಲ್ಲಪ್ಪ ಬುರ್ಕಾದು. ಅದನ್ನೀಗ ರಾಹುಲ್ ಗಾಂಧಿಯವರು ಇವ್ರಿಗೆ ಏನು ಮಾಡಿದ್ದಾರೆ, ಕೇರಳದಲ್ಲಿ 5 ರಾಜ್ಯದ ಎಲೆಕ್ಷನ್ನಿಗೆ ಮುಗಿಸ್ಕೊಂಡು ಕೇರಳ ರಾಜ್ಯ ಕೊನೆಯಲ್ಲಿ ಮುಖ್ಯಮಂತ್ರಿಗೆ ಸಿಡಿನ ಸತೀಶ್ಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟುವಾಗ ಎಲ್ಲ ಸೇರಿದರು. ಆದರೆ ಎಲ್ಲ ಸೇರಿದ್ರು ಎಲ್ಲ ಭಾಳ ಹೆಂಗೆ ಲವಲವಿಕೆಯಿಂದ ಓಡಾಡ್ತಾಯಿದ್ರು. ನಮಗೆ ರಾಜ್ಯನೇ ಸಿಕ್ಬಿಟ್ಟೈತೆ, ಕೇರಳ ರಾಜ್ಯ ನಮ್ಮ ಕೈಯಲ್ಲಿದೆ ಹೆಂಗಂತ. ಅರ್ಥ ಆಯ್ತಾ? ಹಿಂಗಾಯಿತು ಪ್ರಚಾರ. ಆಮೇಲೆ ಅಲ್ಲಿಂದ ಎಲ್ಲ ಇವ್ರುಗಳಿಗೆ, ಪದಾಧಿಕಾರಿಗಳಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಮಾಡಿ ಕಳಿಸ್ಕೊಟ್ಬಿಟ್ಟು ಏನು ಮಾಡವ್ರೆ, ನಿಮಗೆ ಮುಂದಿನ ನಿಮ್ಮ ರಾಜ್ಯಕ್ಕೆ ಬರ್ತೀವಿ, ಬಂದು ನಿಮ್ಮ ಸಮಸ್ಯೆನಿಗೆ ಬಗೆಹರಿಸ್ತೀವಿ ಅಂತ ಹೇಳವ್ರೆ ಅಂತ ಸುದ್ದಿ. ಆದರೆ ನನ್ನ ಅನಿಸಿಕೆ ಪ್ರಕಾರ ಅದನ್ನು ಏನೂ ಹೇಳಿಲ್ಲ. ಅವರಷ್ಟಕ್ಕೆ ಅವರು ದಾರಿ ಬಿಟ್ಟಿರ್ತಾರೆ. ಆದರೆ ಇದು ಒಂದು ಸುದ್ದಿ ಇಟ್ಟುಕೊಂಡು ಸಮರ್ಪಣೆ ಸಂಕಲ್ಪ ಮಾಡೋ ಹೆಸರಿನಲ್ಲಿ ಸಾಧನಾ ಸಮಾವೇಶ ಮಾಡ್ಕೋತಾ ಇದ್ದಾರೆ. ಆದರೆ ಯಾರು ಎಷ್ಟು ಮುಂದುವರಿತಾರೆ, ಎಷ್ಟು ಜನ ಅನುಕೂಲ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅರ್ಥ ಆಯ್ತಾ? ಮತ್ತು ಇನ್ನೊಂದೇನಪ್ಪ ಹಂಗಂತ ಹೇಳಬೇಕು ಅಂತಂದರೆ, ಡಿ ಕೆ ಶಿವಕುಮಾರ್ಗೆ ಯೋಗನೇ ಇಲ್ಲ. ಮುಖ್ಯಮಂತ್ರಿ ಆಗುವ ಯೋಗ ಸಿಕ್ಕಿದೆ ಅಂತ ದೇವ್ರ ಹತ್ರ ಹೋಗಿ ಬೇಡ್ಕೊಂಡಿದ್ರೆ ಹೆಂಗೆ ಬರ್ತದೆ ಅದು ಯೋಗ? ಪೂಜೆ ಮಾಡಿಸ್ಬಿಟ್ರೆ ಯೋಗ ಬರ್ತದ? ಜನ ಆಶೀರ್ವಾದ ಮಾಡಬೇಕಪ್ಪ. ಜನ ಆಶೀರ್ವಾದ ಇನ್ನೂ ಮಾಡಿಲ್ಲ. ಯಾರು ಜನ ಅಂದರೆ ಪಾಪ ನಿಮ್ಮ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಅಂಡ್ ಪಾರ್ಟಿ ಆಶೀರ್ವಾದ ಮಾಡಬೇಕು ನಿಮಗೆ. ಅವ್ರೇನಾದ್ರು ಆಶೀರ್ವಾದ ಮಾಡಿದ್ರೆ ನೀನು ಈ ದೇಶದ ಮುಖ್ಯಮಂತ್ರಿ ಆಗ್ತೀಯ, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀಯ. ಅವ್ರದ್ದೇ ಆಶೀರ್ವಾದ ಇಲ್ವಲ್ಲ, ಹೆಂಗಾಗುತ್ತೆ ನಿಮಗೆ? ನಿಮ್ಮ ಮತ್ತು ಹೈಕಮಾಂಡ್ನವರು ಆಶೀರ್ವಾದ ಇಲ್ಲ, ಹೆಂಗಾಗುತ್ತೆ? ನೀನು ಏನಪ್ಪ ಅಂತಂದರೆ ಯಾರಿಗೂ ಕೇಳದೆ ಸುಮ್ಮನೆ ದೇವಸ್ಥಾನ ಸುತ್ಕೊಂಡು ಶಾಂತಿ ಸಿಗುತ್ತೆ. ಶಾಂತಿ ಸಿಗೋದ್ರಿಂದ ಸ್ವಲ್ಪ ನೆಮ್ಮದಿನಾರು ಆಗುತ್ತೆ. ಈ ಇರ್ತಕ್ಕಂಥ ಟೆನ್ಷನ್ ಎಲ್ಲ ಒಂದು 10% ಕಮ್ಮಿ ಆಗ್ಬೋದು. ಹಂಗಾರೂ ಆಗಲಿ ಅಂತ ಒಳ್ಳೆಯದಾಗಲಿ. ದೇವರು ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಏನು ಹೇಳ್ತಾರೆ, ಆಯುಸ್ಸು ಆರೋಗ್ಯ ಕೊಡಲಿ ಹಿಂಗಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಅವರೇ, ನಿಮಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಡಲಿ. ನಿಮಗೆ ಸದಾ ನಗ್ನಗ್ತಾ ಇರಿ. ಯಾವಾಗೂ ಸಿಟ್ಟಿಂದ ಇರ್ತೀರಲ್ಲ, ಅದೊಂಚೂರು ಬಿಡಿ, ಎಲ್ಲ ಸರಿಯಾಗುತ್ತೆ. ನಿಮ್ಗೆ ಆಟಿಟ್ಯೂಡ್ ಆಗಿರೋದೇ ಅದು. ನಿಮ್ಮ ನಡವಳಿಕೆ ಸರಿ ಇಲ್ಲ ಅಂತೇಳಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡದೇ ಇರೋದೇ ಇಂಥ ವಿಷಯದಲ್ಲಿ. ಯಾವಾಗ ನೋಡಿದ್ರು ಊರ್ರು ಅಂದ್ಕೊಂಡಿರ್ತೀರ. ಅದೇನೋ ಅದು ನಿಮ್ಮ ಕಾಯಿಲೆ ಗೊತ್ತಿಲ್ಲ. ಏನಂಗೆ ಇದ್ಬಿಟ್ರೆ ನಿಮ್ಮನ್ನು ಸಮಾಜ ಒಪ್ಕೋತದೆ ಅಂತನಾ? ಏನು ಟಾಸ್ಕ್ ಪೋಸ್ಟ್ ದೀಸ್ ಪೋಸ್ಟ್ ಅಂತ ಇಂಗ್ಲೀಷ್ ಬೇರೆ ಕಲ್ತ್ಕೊಂಬಿಟ್ಟಿದ್ದೀರಾ ಈಗ. ಇಂಗ್ಲೀಷ್ ಏನು ಈಗೆಲ್ಲ ಆಡೋ ಹುಡುಗರು ಕಲ್ತ್ಕೋತಾವ್ರೆ ಹೆಂಗಂತ ಇಟ್ಕೊಳ್ಳಿ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ನಾನು ಹೇಳೋದೇನು ಗೊತ್ತಾ, ನಿಮ್ಮ ನಡವಳಿಕೆಯಲ್ಲಿ ಸಹನೆ ಇರಬೇಕು, ಸಾವಧಾನ ಇರಬೇಕು, ಮತ್ತು ನಿಮ್ಮ ಸಹಭಾಗಿತ್ವ ಇರಬೇಕು. ಎಲ್ಲರ ಜೊತೆನೂ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋದು ಇರಬೇಕು. ಅದಿಲ್ವಲ್ಲ ನಿಮಗೆ, ಕೂಡಿ ಬಾಳೋಕ್ಕೆ ಯೋಗ್ಯತೆ ಇಲ್ವಲ್ಲ ನಿಮ್ಗಳಿಗೆ. ಅರ್ಥ ಆಯ್ತಾ? ಸಿದ್ದರಾಮಯ್ಯವರು ಹಿಂಗೆ ಹೇಳ್ಕೊಂಡು ಕೂತ್ಕೊಂಬುದೇವಿ ಅಂತ ಹೇಳ್ಕೊಂಡೆ ಅವರು 3 ವರ್ಷ ತುಂಬಿಸ್ಬಿಟ್ರು. ಹಿಂದೆ ಒಂದು 5 ವರ್ಷ ತುಂಬಿಸಿದ್ರು. 5 3 8 ವರ್ಷ ಆಗೋಯ್ತು. ಸಾಧನ ಸಮಾವೇಶ ಜೋರಾಗಿ ಮಾಡಬೇಕಾಗಿರೋದೆ. ಎಲ್ಲರಿಗೂ ಏನೋ ಗ್ಯಾರಂಟಿ 5 ಗ್ಯಾರಂಟಿಗಳಿದೆಯಲ್ಲ, 5 ಗ್ಯಾರಂಟಿನಿಗ ನಾಳೆ ಭಾಳ ಅದ್ಧೂರಿಯಾಗಿ ಅಡ್ವರ್ಟೈಸ್ ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ. ನಮ್ಮ ರಾಜ್ಯದ ಜನರಿಗೆ ಎಲ್ಲ ಇದನ್ನು ನಾವು ಗ್ಯಾರಂಟಿಯಾಗಿ ಕೊಟ್ಟಿದ್ದೀವಿ. ಮತ್ತು ನಾಳೆ ಇರ್ತದೆ 5 kg ಅಕ್ಕಿ ಬೇಕೋ ಬೇಡವೋ? ಸಿದ್ದರಾಮಯ್ಯ ಅವರೇ, ಏನು ನಿಮ್ಮ ಮನೆಯಿಂದ ಕೊಟ್ಟಿರೋರಂಗೆ ನಾಳೆ ಹೇಳ್ಬಿಡಿ, 5 kg ಅಕ್ಕಿ, 10 kg ಅಕ್ಕಿ, 10 kg ಅಕ್ಕಿ ಬೇಕೋ ಬೇಡವೋ ಅಂತ ಹೇಳಿ. ಚೆನ್ನಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ಇದನ್ನೀಗ ನೀವು ಇನ್ನೊಂಚೂರು ಹೈಲೈಟಾಗಿ ಮಾತಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಯಾವಾಗಲೂ ಒಂಥರ ಹೇಳ್ತಿರಲ್ಲ, ಸೊಗಡು ಹಳ್ಳಿಗಾಡಿನ ಸೊಗಡು ಅಂತ. ಯಾವ ಸೊಗಡು ಇಲ್ಲ, ಎಲ್ಲ ಗೊತ್ತು ನಿನಗೆ. ಜಾಣ ಪೆದ್ದ ನೀನು. ಏನು ಹೇಳಿ? ಜಾಣ ಪೆದ್ದ ಅಂತ. ಜಾಣ ಆದರೆ ಪೆದ್ದಂಗೆ ನಾಟಕ ಆಡೋದು. ಮತ್ತು ಇನ್ನೇನು ಮಾಡ್ತೀಯ ನೀನು? ಏನು ಗೊತ್ತೇ ಇಲ್ಲ ಅಲ್ವಾ? ನಿಮ್ಮ ಮೇಡಮ್ಗೂ ಹೇಳು, ಹೋಗಿ ಮೇಡಮ್ ಹೋಗಿ ಬನ್ನಿ ಹಿಂಗಂತ ಅನ್ನೋದು ಬದಲು ಬೇರೆ ಇನ್ನೊಂದು ಥರ ಮಾತಾಡಿಸು ನೋಡೋಣ.
ಹಾಂ ಮುರ್ಮು ಅವ್ರಿಗೆ ಆ ಥರ ಮಾತಾಡಿಸ್ದೆ, ಮೋದಿ ಅವ್ರಿಗೆ ಮೋದಿ ಅಂತೀಯ. ಹಾಂ ಮೋದಿ ಅವರೇ ಅಂದ್ಬಿಟ್ರೆ ನಿಮ್ಮ ಅಪ್ಪನ ಮನೆ ಗಂಟೇನೋಗುತ್ತೆ ಮಿಸ್ಟರ್ ಸಿದ್ದರಾಮಯ್ಯ ಅವರೇ. ಹಾಂ ದೇಶದ ಪ್ರಧಾನಿ ಅಂತೇಳಿ ಒಂದು ಗೌರವ ಕೊಟ್ಟು ಮಾತಾಡ್ಸೋಕ್ಕೆ ಬರೋಲ್ಲ, ಯೋಗ್ಯತೆ ಇಲ್ಲ ಹಂಗಂತಂದರೆ ನೀನು ಒಬ್ಬ ನಮ್ಮ ರಾಜ್ಯದ ಮುಖ್ಯಮಂತ್ರಿನಾ? ಹಾಂ ಹೇಳಿ. ಹಿಂಗೆಲ್ಲ ಮಾತಾಡಿ ಇಷ್ಟೆಲ್ಲ ಇದನ್ನೀಗ ಹರಸಾಹಸ ಮಾಡಿದ್ದೀರ. ನಿಮಗೆ ನೋಬೆಲ್ ಪ್ರೈಸ್ ಕೊಡಬೇಕಾದ್ದೆ. ನೋಬೆಲ್ ಪ್ರೈಸು ಇವ್ರಿಗೆ ಹೇಳಕ್ಕೆ ಬಂದಿಲ್ಲ. ಮೊನ್ನೆ ಸೋಮಣ್ಣ ಹೇಳ್ತಾ ಇದ್ದ ಡಾಕ್ಟ್ರೇಟ್ ಕೊಡಿದ್ದ. ಡಾಕ್ಟ್ರೇಟ್ ಎಲ್ಲ ಕೊಡಬೇಡ್ದು ಸೋಮಣ್ಣವರೇ. ಇವ್ರಿಗೆ ನೋಬೆಲ್ ಪ್ರೈಸ್ ಕೊಡಿಸ್ಬೇಕು, ಫಾರಿನ್ದು, ಹೊರದೇಶದ್ದು. ಯಾಕೆ ಹಂಗಂತಂದರೆ ಇಷ್ಟು ಶುದ್ಧವಾಗಿ ಕನ್ನಡ ಮಾತಾಡ್ತಾರೆ, ಇಷ್ಟು ಶುದ್ಧವಾಗಿ ಎಲ್ಲರಿಗೂ ಗೌರವ ಕೊಡ್ತಾರೆ. ಮತ್ತು ಇವರು ನಡ್ಕೊಳ್ಳೋಂಥ ದಾಟಿ ಎಲ್ಲ ಇದಕ್ಕೂ ನೋಬೆಲ್ ಪ್ರೈಸೇ ಕರೆಕ್ಟು. ನಮ್ಮ ಟ್ರಂಪು ಯಾವುದೋ ಬೇರೆ ದೇಶದವ್ರು ಇಸ್ಕೊಂಡಿರೋದ್ನೀಗ ನಂಗೆ ಕೊಡು ಅಂತ ಕೇಳಿದ್ನಲ್ಲ ಹಂಗೆ. ಅರ್ಥ ಆಯ್ತಾ? ಈ ಥರ ಇಂತಿಂಥ ಜನ ಎಲ್ಲ ಇದ್ದಾರಲ್ಲ ಹಂಗಂತ ನಾನೇ ಆಶ್ಚರ್ಯ ಪಟ್ಕೋತಾ ಇರ್ತೀನಿ. ನಾನೊಬ್ಬ ಮಾಮೂಲಿ ಮ್ಯಾನು. ನಮ್ಮ ಮಾಮೂಲಿ ಮ್ಯಾನ್ಗೆ ನಮಗೆ ಅವಮಾನ ಆಗುತ್ತೆ ಅಂದರೆ ನಿಮ್ಗೇನೂ ಆಗಲ್ವಾ ಮಿಸ್ಟರ್ ಸಿದ್ದರಾಮಯ್ಯ ಅವರೇ? ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.